ಅದೇ ನಿನ್ನೂರಲ್ಲಿ ನಿನ್ನ ತಂದೆ ತಾಯಿಗಳಿಗೆ ಅಸ್ಪೃಶ್ಯತೆಯನ್ನು ಅನುಭವಿಸೋ ರೀತಿ ಮಾಡಿದ್ದಂತ ಅದೇ ಹಿಂದೂಗಳು ಇವತ್ತಿಗೂ ಕೂಡ ನಿನ್ನ ತಂದೆ ತಾಯಿಯರನ್ನ ಅಸ್ಪೃಶ್ಯರಾಗಿಯೇ ಕಾಣ್ತಾ ಇದ್ದಾರೆ. ನಿನ್ನ ತಂದೆ ತಾಯಿ ನೀನೊಬ್ಬ ಹಿಂದೂ ಸಂಘಟನೆಯಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನಿನ್ನ ತಂದೆ ತಾಯಿರು ನಮ್ನು ಇವರು ಹಿಂದೂ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳಗಡೆ ಕೂಡ್ತಾರೆ ಕಣಪ್ಪ. ಅವ್ರನ್ನ ಇನ್ನೂ ಹೊರಗಡೆ ಕೂರಿಸಿದ್ದಾರೆ, ಹೋಗ್ಬಿಟ್ಟು ನೋಡು ಫಸ್ಟ್. ಮೀಸಲಾತಿ ಬೇಡ ಅಂತ ತೆಗಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದು ವೇಳೆ ತೆಗಿಲಿಕ್ಕೆ ಅಂತ ಬಂತು ಅಂದ್ರೆ ಇಡೀ ದೇಶದಾದ್ಯಂತ ರಕ್ತಪಾತ ಆಗೋದಂತೂ ಶತಸಿದ್ಧ. ಮತ್ತೆ 3ನೇ ಮಹಾಯುದ್ಧ ನಮ್ಮ ಭಾರತದಲ್ಲೇ ಆಗುತ್ತೆ. ನಿಮ್ಗಳಿಗೆ ಜೈ ಶ್ರೀರಾಮ್ ಜೈ ಬಜರಂಗಬಲಿ ಅಂತ ಹೋಗೋದಕ್ಕೆ ನಮ್ಮ ದಲಿತರು ಬೇಕು. ಎಲ್ಲರೂ ಹಿಂದೂ ಮುಸ್ಲಿಂ ಗಲಭೆ ಆದಾಗ ಮುಂಚೂಣಿಯಲ್ಲಿ ನಿಂತು ಹೊಡೆದಾಡೋದಕ್ಕೆ ದಲಿತರು ಬೇಕು. ದಲಿತರುಗಳಿಗೆ ಸಮಸ್ಯೆ ಆದಾಗ ದಲಿತರುಗಳು ಅಸ್ಪೃಶ್ಯರಾಗ್ತಾರೆ. ನೀವುಗಳೆಲ್ಲ ಹಿಂದೂಗಳಾಗ್ಬಿಡ್ತೀರ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಇದ್ದಾರೆ. ಯಾರು ಹಿಂದೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರಿಗೆ ಜನಿವಾರ ಇಲ್ವೋ, ಯಾರು ಉಪನಯನ ಹೊಂದಿಲ್ಲವೋ, ಯಾರಿಗೆ 16 ಶ್ಲೋಕಗಳು ತಿಳಿದಿಲ್ಲವೋ ಅವ್ರು ಯಾರು ಹಿಂದೂಗಳಲ್ಲ. ಇವತ್ತು RSS, ಬಜರಂಗ ದಳ, ಹಿಂದೂ ಪರ ಸಂಘಟನೆ ಇರುವಂತವ SC ST OBC ಯುವಕರೇ, ದಯವಿಟ್ಟು ನೀವಿಂದ ಅಲ್ಲಿಂದ ಹೊರಗಡೆ ಬನ್ನಿ. ಯಾಕಪ್ಪ ಅಂದ್ರೆ ಅವ್ರು ಯಾರು ಯಾವತ್ತೂ ಕೂಡ ನಿಮ್ಮ ಏಳಿಗೆಯನ್ನು ಬಯಸಲ್ಲ. ನೀವು ಬೆಳೆಯೋದನ್ನ ಅವ್ರು ಯಾವತ್ತೂ ಸಹಿಸಲ್ಲ. ಇವತ್ತು ನೀವು ಇರುವಂತ ಹಿಂದೂ ಪರ ಸಂಘಟನೆಗಳಲ್ಲಿ ನೀವೆಲ್ಲರೂ ಅವ್ರನ್ನ ಸೇವೆ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಮನುಸ್ಮೃತಿಯಲ್ಲಿ ಇದೆ. ಮನುಸ್ಮೃತಿಯಲ್ಲಿ ಇರೋದನ್ನ ಅವರು ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ. ನೀವು ಅದನ್ನ ಅರಿವೇ ಬರದಂಗೆ ದಡ್ಡ ನನ್ನ ಮಕ್ಕಳಂಗೆ ಅಲ್ಲೇ ಒಳಗಡೆ ಇದ್ದೀರಾ. ದಯವಿಟ್ಟು ಅಲ್ಲಿಂದ ಹೊರಗಡೆ ಬನ್ನಿ. ಇದ್ರ ಬಗ್ಗೆ ಇನ್ನೂ ಆಳವಾಗಿ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವೆಷ್ಟೇ ಹಿಂದೂ ಪರ ಸಂಘಟನೆಯಲ್ಲಿದ್ದು ನಾನು ಹಿಂದೂ ಅಂತ ತಿಳ್ಕೊತಾ ಇದ್ರು, ನಿನ್ನೂರಲ್ಲಿ ನೀನೊಬ್ಬ ದಲಿತನೇ. ನಿನ್ನೂರಲ್ಲಿ ನಿನ್ನ ದಲಿತನಂಗೆ ಕಾಣ್ತಾರೆ ಹೊರತು ಮೇಲ್ಜಾತಿಯವರು ನೀನೊಬ್ಬ ಹಿಂದೂ ಅಂತ ಅನ್ಕೊಳ್ಳಲ್ಲ. ಮೊದಲು ನಿನ್ನೂರಲ್ಲಿರುವಂತ ಅಸ್ಪೃಶ್ಯತೆಯನ್ನ, ನಿಮ್ಮ ಮೇಲೆ ನಡೀತಿರುವಂತ ಅಸ್ಪೃಶ್ಯತೆ ವಿರುದ್ಧ ನೀವು ಹೋರಾಟ ಮಾಡು.